ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಇವತ್ತು ಯಾವ ಥರ ಪಲಾವ್ ಮಾಡುವ ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಚಟ್ನಿ ರುಬ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿನ ಮಾಡ್ಕೋಬೇಕು. ಇದು ಪಲಾವ್ಗೆ ಹಾಕೋಕ್ಕೆ ನೋಡಿ ಯಾವ ಥರ ಮಾಡ್ಕೊತಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದೇ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಬಿಟ್ಟು ಎಲ್ಲ ರುಬ್ಕೋಬೇಕು ಚಟ್ನಿನ. ಅಂತೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ. ಆಮೇಲೆ ಕೊಬ್ಬರಿ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ರುಬ್ಕೋಬೇಕು ಮಿಕ್ಸಿಯಲ್ಲಿ. ನೋಡಿ ನಾನು ರುಬ್ಕೊತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಸ್ವಲ್ಪ ತಿಳುವಾಗಾದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಆವಾಗೇ ಚಟ್ನಿ ಅದು ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗೆ ಅಂತ ಹೇಳ್ಬಿಟ್ಟು ಚಟ್ನಿ. ನೋಡಿ ಇದೇ ಥರ ನಾನು ರುಬ್ಕೊತಾ ಇದ್ದೀನಿ ಇಟ್ಬಿಟ್ಟು ನಿಮ್ಗೆ ತೋರಿಸೋಣ ಅಂತೇಳಿ. ನೋಡಿ ಯಾವ ಥರ ರುಬ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಲ ಒಂದೆರಡು ಸಲ ಅಷ್ಟೇ ಹಿಂಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕು ಇದನ್ನು ಚಟ್ನಿನ. ಅಷ್ಟು ತುಂಬಾ ಪೇಸ್ಟಾಗಿ ಮಾಡಬಾರ್ದು, ಸ್ವಲ್ಪ ಮೀಡಿಯಮಾಗಿ ಮಾಡ್ಕೋಬೇಕು. ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ಥರ ಚಟ್ನಿನ ರುಬ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಹಾಕಬೇಕು ಎಣ್ಣೆ ಆಯಿಲಲ್ಲಿ ಅಂತ ಹೇಳ್ಬಿಟ್ಟು. ಪಲಾವ್ ಎಲೆ ಎಲ್ಲ ಹಾಕ್ಕೋಬೇಕು ಮತ್ತು ಈರುಳ್ಳಿ, ಟೊಮೊಟೊ, ಬಟಾಣಿ, ತರಕಾರಿ ಎಲ್ಲ ನೋಡಿ ಆಲೂಗಡ್ಡೆ, ಬೀಟ್ರೂಟು, ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮಗಿನ್ನೂ ಯಾವ್ಯಾವ ಹಾಕಬೇಕು ಕಾಲಿಫ್ಲವರ್ ಅವೆಲ್ಲ ಬರ್ತಾವಲ್ಲ ಅವು ಹಾಕ್ಕೊಳ್ಳಿ. ನಾನು ಆಯಿಲ್ ತೋರಿಸ್ತಾ ಇದ್ದೀನಿ. ನಾನಂತೂ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಕುಕ್ಕರಲ್ಲಿ ಮಾಡ್ತಿರೋದು ಅದಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಚಟ್ನಿ ರುಬ್ಕೊಂಡಿರೋ ಚಟ್ನಿ ಅದು. ಇದು ಫ್ರೀಡಮ್ ಆಯಿಲ್ ನಾವು ಯೂಸ್ ಮಾಡೋದು. ನೀವು ಯಾವ್ದು ಯೂಸ್ ಮಾಡ್ತೀರೋ ಯಾವುದು ಪರವಾಗಿಲ್ಲ, ಯಾವುದು ಯೂಸ್ ಮಾಡಿದ್ರೂ ಅಡುಗೆ ಆಯಿಲು. ನೋಡಿ ಎಷ್ಟು ಬೇಕಂತ ನಾನು ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕು ಅಷ್ಟು. ನೀವು ಎಷ್ಟು ಪಲಾವ್ಗೆ ಎಷ್ಟು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹಾಕ್ಕೋಬೇಕು ಆಯಿಲು. ನಾನೊಂದು 4-5 ಸ್ಪೂನ್ ಆಗೋ ಥರ ಹಾಕ್ಕೊಂಡಿದ್ದೀನಿ. ಆಯಿಲ್ ಹೀಟ್ ಆದಮೇಲೆ ಅದು ಪಲಾವ್ ಐಟಮ್ ಎಲ್ಲ ಹಾಕಬೇಕು ಅದರಲ್ಲಿ. ಸ್ವಲ್ಪ ಏಲಕ್ಕಿ, ಪಲಾವ್ ಎಲೆ ಮತ್ತು ಅವೆಲ್ಲ ಹಾಕ್ಕೊಂಡು ಫ್ಲವರು ನೋಡಿ ಕಾಲಿಫ್ಲವರ್ ಅದು ಇದೆಲ್ಲ ಹಾಕ್ಕೊಬಿಟ್ಟು ನೋಡಿ ಅದೆಲ್ಲ ಸ್ವಲ್ಪ ರೆಡ್ ಕಲರ್ ಬಂದಾಗಲೇ ಚಟ್ನಿನ ಹಾಕ್ಕೊಬಿಟ್ಟು ಮತ್ತು ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ಅಂದರೆ ಅದು ಹಸಿ ವಾಸನೆ ಬಿಡಬೇಕು. ಬಟಾಣಿನ ಫಸ್ಟಿಗೆ ಚಟ್ನಿ ರುಬ್ಕೊಂಡಿದ್ವಲ್ಲ ಅದು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಈ ಥರ ತರಕಾರಿ ಎಲ್ಲ ನಾನು ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ಅದಕ್ಕೆ ತರಕಾರಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರನೇ ತರಕಾರಿ ಹಾಕ್ಕೋಬೇಕು. ಯಾವ ಥರ ಹಾಕ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆ ಥರನೇ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಹಾಕ್ಕೋಬೇಕು. ಇದೇ ಥರ ತರಕಾರಿಗಳು ಎಲ್ಲ ನಿಮಗಿನ್ನೂ ಯಾವ್ಯಾವ ತರಕಾರಿಗಳು ಅವೈಲೇಬಲ್ ಇರ್ತಾವೋ ಆ ತರಕಾರಿಗಳೆಲ್ಲ ಹಾಕ್ಕೊಬಿಡಿ. ನೀವು ಯಾವುದಾದ್ರೂ ಪರವಾಗಿಲ್ಲ, ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದು ಈಸಿ, ತುಂಬ ಬೇಗ ಆಗುತ್ತೆ ಇದೆಲ್ಲ ಪಲಾವು. ಏನು ಸ್ವಲ್ಪ ಐಟಮ್ಸ್ ಅಷ್ಟೇ ಹಾಕ್ಕೊಂಡು ರುಬ್ಕೊಂಡು ಚಟ್ನಿ ರುಬ್ಕೊಂಡು ತರಕಾರಿ ಕಲಿಸ್ಕೋಬೇಕು ಒಂದು ಸಲ ಈ ಥರ ನೋಡಿ. ಈ ಥರ ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ಕಲಿಸ್ಕೊಂಡ್ರೆ ಅದು ಮಸಾಲೆ ಎಲ್ಲ ಹಿಡಿಯುತ್ತೆ ತರಕಾರಿಗೆ. ನೋಡಿ ಈ ಥರ ಕಲಿಸ್ಕೊಬಿಟ್ರೆ ತರಕಾರಿ ಎಲ್ಲ ಹಿಡಿಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಎಣ್ಣೆ ಬಿಡಬೇಕು ಮೇಲೆ, ತರಕಾರಿ ಎಲ್ಲ ಮೇಲೆ ಎಣ್ಣೆ ಬಿಟ್ಟರೆ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನಂತೂ ಮೇಲೆ. ಯಾಕಂತ ಹೇಳಿದ್ರೆ ತರಕಾರಿ ಎಲ್ಲ ಸ್ವಲ್ಪ ಬೇಗ ಬೆಳೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಪಲಾವ್ ಮಾಡಿಕೊಂಡ್ರೆ, ಬೇಗ ಮಾಡ್ಕೊಬೋದು. ನೋಡಿ ಅದು ಎಣ್ಣೆ ಬಂದಂಗೆ ಆಗ್ತಾಯಿದೆ. ಇನ್ನೊಂದು ಸಲ ನಾನು ತಿರ್ಸ್ಕೊತಾ ಇದ್ದೀನಿ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು. ಸ್ವಲ್ಪ ಲೋ ಫ್ಲೇಮಲ್ಲೇ ಗ್ಯಾಸ್ ಇಡಿ, ಆವಾಗಲೇ ತುಂಬ ಮತ್ತು ಕೆಳಗಡೆ ಸುಟ್ಟೋಗಲ್ಲ. ನೋಡಿ ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ ನಾನು. ಯಾಕಂದರೆ ಟೊಮೊಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಯಾಕಂದರೆ ಟೊಮೊಟೊ ಸ್ವಲ್ಪ ನೀರು ಬಿಡುತ್ತಲ್ವ. ಇದೆಲ್ಲ ತರಕಾರಿ ಬೆಂದಾದ್ಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕಬೇಕು. ಯಾಕಂದರೆ ಅದು ಬೇಗ ಮೆಂದೋಗುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಲಾಸ್ಟಿಗೆ ಹಾಕ್ತಾರೆ. ನೋಡಿ ಈ ಥರ ಬೆಂದೋಗಿದೆ. ನೋಡಿ ಯಾವ ಥರ ಎಲ್ಲ ಬಿಡ್ತಿದೆ ಅಂತ ಹೇಳ್ಬಿಟ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ತರಕಾರಿಗೆಲ್ಲ ಹಿಡಿಬೇಕಲ್ಲ ಉಪ್ಪು, ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ. ಈಗ ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಆಮೇಲೆ ನೋಡ್ಕೊಬಿಟ್ಟು ಹಾಕ್ಕೋಬೇಕು. ನಾನು ಅಕ್ಕಿನ ನೆನೆಸಿಟ್ಟಿರ್ತೀನಿ ಆಲ್ರೆಡಿ.
ನೋಡಿ ಈ ಥರ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಆ ಗ್ಲಾಸಿಂದನೇ ನೀರು ಹಾಕೋದು. ನೀರು ಇಟ್ಕೊಂಡಿದ್ದೀನಿ ನೋಡಿ. ನೀರು ಹಾಕೋಕ್ಕೆ ಅದೆಲ್ಲ ತರಕಾರಿ ಬೆಂದೋಗಿದೆ ಅಂತ ಹೇಳ್ಬಿಟ್ಟು ನೀರು ಹಾಕ್ಕೋಬೇಕು. ನೀರು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವೋ 1 ಗ್ಲಾಸ್ಗೆ 2 ಗ್ಲಾಸ್ ನೀರು, ನಾವು 2 ಗ್ಲಾಸ್ಗೆ 4 ಗ್ಲಾಸ್ ನೀರು, ಮತ್ತು ಇದಕ್ಕೆ 3 ಗ್ಲಾಸ್ಗೆ 6 ಗ್ಲಾಸ್ ನೀರು ಹಾಕ್ಕೋಬೇಕು. ನಾನು ಅದೇ ಥರ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಇದೇ ಥರ ಮಾಡೋದು. ಇದೇ ಥರ ನೋಡಿ, ಈ ಥರ ನೀರೆಲ್ಲ ಹಾಕ್ಕೋಬೇಕು. ನಾನಿನ್ನೂ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು. ನಾನು ತೊಗೊಂಡಿದ್ದು 2 ಗ್ಲಾಸ್ ತೊಗೊಳ್ಳೋ ಅಂತ ಹೇಳಿದೆ. ನಮ್ಮ ಅಕ್ಕ ಎತ್ಕೊಂಡು ಇನ್ನೊಂದು ಗ್ಲಾಸ್ ಹಾಕಂತ ಹೇಳಿದ್ದಕ್ಕೆ ಇನ್ನೊಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ನಾನು 6 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ 3 ಕಪ್ ಅಕ್ಕಿಗೆ. ನೋಡಿ ಈ ಥರ ನೀರು ಚೆನ್ನಾಗಿ ಕುದಿಬೇಕು. ಆವಾಗ ನಾನು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಇನ್ನು ಮೇಲೆ. ಬೇಕಾದರೆ ನೀವು ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೋದು ಮೇಲೆ, ಚೆನ್ನಾಗಿರುತ್ತೆ ಫ್ಲೇವರು. ಆಮೇಲೆ ಬಿಸಿ ಆದಾಗ ನೀರೆಲ್ಲ ಅಕ್ಕಿ ಹಾಕ್ಕೊತಾ ಇದ್ದೀನಿ ನೋಡಿ. ಬೇಕಾದರೆ ನೀರೇನು ಬಿಸಿ ಅಷ್ಟೊಂದು ಕುದೀಲಿಲ್ಲ ಅಂದ್ರೂ ನಾರ್ಮಲಾಗಿದ್ದಾಗಲೇ ಹಾಕಿ ಮುಚ್ಚಳ ಹಾಕಿದ್ರೆ ಏನು ವಿಸಿಲ್ ಹೊಡೆಯುತ್ತೆ ನೋಡಿ. ಈ ಥರ ನಾನು ಅಕ್ಕಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ ಅಕ್ಕಿ ಹಾಕ್ಬಿಟ್ಟು ಈ ಥರ ಕಲಿಸ್ಕೋಬೇಕು ಒಂದ್ಸಲ. ಯಾಕಂದರೆ ಅಕ್ಕಿಗೆಲ್ಲ ಹಿಡಿಬೇಕಲ್ಲ ಮಸಾಲೆ, ಇಲ್ಲಾಂದರೆ ಹಂಗೆ ಕುತ್ಕೊಳ್ಬಿಡುತ್ತೆ. ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೋಬೇಕು. ತರಕಾರಿ ಆಮೇಲೆ ನೀರು ಮಸಾಲೆ ಹಾಕಿರೋದೆಲ್ಲನೂ ಕಲಿಸ್ಕೋಬೇಕು ಅಕ್ಕಿ ಜೊತೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೋಡಿ 1-2 ವಿಸಿಲ್ ಹೊಡೆಯೋವಾಗ ಅದನ್ನು ಓಪನ್ ಮಾಡಬೇಕು. 2 ವಿಸಿಲ್ ಆಗಬೇಕದು ನೋಡಿ. ಇಟ್ಟಿದ್ದೀನಿ. ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಪಲಾವ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತೂ ನೋಡಿ. ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿದೆ. ನಾನು ಯಾಕಂದರೆ ಮಸಾಲೆ ಎಲ್ಲ ಹಂಗೆ ಇದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಇದೇ ಥರ ನೋಡಿ ಪಲಾವ್ ಎಷ್ಟು, ನಾನು 3 ಕಪ್ ಮಾಡಿದ್ದೀವಿ. ನೀವು ಇನ್ನೂ ಕಡಿಮೆ ಜನ ಇದ್ದರೆ 1 ಕಪ್ಪದು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತೂ. ನೋಡೋಕ್ಕೂ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ. ಅಷ್ಟೇ, ಈ ಥರ ಸರ್ವ್ ಮಾಡಿಕೊಂಡು ಸೌತೆಕಾಯಿ ಮೊಸರು ಜೊತೆ ತಿನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ನಮ್ಮ ಅಕ್ಕನ ಮಗ ತಿಂತಾನೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.